ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರಾಮಾರಾಧಕರೇ, ರಾಮಚಿಂತಕರೇ, ಶ್ರೀರಾಮನನ್ನು ಆದಿಕಾವ್ಯದ ಮೇರು ಪುರುಷ ಅಂತಲೋ, ಪ್ರಪಂಚಕ್ಕೆ ಮಾರ್ಗದರ್ಶನವನ್ನು ಮಾಡಿದಂತಹ ಮಹಾ ಮಾರ್ಗದರ್ಶಿ ಅಂತಲೋ, ಆದಿಕಾವ್ಯವಾಗಿ ಪ್ರಪಂಚದಲ್ಲಿ ಮೂರ್ಧನ್ಯ ಸ್ಥಾನದಲ್ಲಿ ಕುಳಿತಿರತಕ್ಕಂತಹ ಶ್ರೀಮದ್ ರಾಮಾಯಣದ ಕಥಾ ನಾಯಕ ಅಂತಲೋ, ಮರ್ಯಾದ ಪುರುಷೋತ್ತಮ ಅಂತಲೋ, ಮರ್ಯಾದ ಮಾನವೋತ್ತಮ ಅಂತಲೋ, ಅಥವಾ ಇದೆಲ್ಲದರ ಜೊತೆಗೆ ಅವನು ಯಾವುದೋ ಮನುಷ್ಯ ಮಾತ್ರದಲ್ಲಿ ಚಿಂತನೆ ಮಾಡತಕ್ಕಂಥ ವ್ಯಕ್ತಿಯಲ್ಲ, ಆತ ಅವತಾರ ಪುರುಷ. 7ನೆಯ ಅವತಾರವಾಗಿ ರಾಮ ಅನ್ನುವ ಶಬ್ದವೇ ಸಾಕು. ಆ ರಾಮ ಅನ್ನತಕ್ಕಂಥ ಶಬ್ದವೇ ಸಪ್ತಮಾವತಾರ ಅನ್ನತಕ್ಕಂಥ ಸಾಂಕೇತಿಕತೆಯನ್ನು ಹೊಂದಿರತಕ್ಕದ್ದು. ಅಂದರೆ ರಾ ಅನ್ನುವ ಅಕ್ಷರ, ಮ ಅನ್ನುವ ಅಕ್ಷರ, ಯ ರ 2ನೇದು, ಪ ಫ ಬ ಭ ಮ 5ನೇದು, ರಾಮ 2 ಮತ್ತು 5 ಸೇರಿ 7 ಅಕ್ಷರಗಳಾಗಿ ಅದು ಸಪ್ತಮಾವತಾರದ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ವಿಷ್ಣುವಿನ 7ನೆಯ ಅವತಾರ ಅಂತಲೋ, ಅಥವಾ ಈ 7 ಅನ್ನತಕ್ಕಂಥದ್ದು ಮಲಗಿರತಕ್ಕಂತಹ ಸಂಸ್ಕೃತಿಯನ್ನು ಬಡಿದು ಎಚ್ಚರಿಸತಕ್ಕಂತಹ 7 ದಿವಸಗಳ ಯುದ್ಧವನ್ನು ಪ್ರತಿನಿಧಿಸತಕ್ಕಂತಹ, ಅಧರ್ಮ ಸ್ಥಾಪನೆಯನ್ನು ಮಾಡಿ ಅದರಲ್ಲಿ ವಿಜೃಂಭಣೆ ಮಾಡ್ತಾ ಇದ್ದಂತಹ ದಶಕಂಠನ ನಿರ್ನಾಮವಾಗಿ ಆ ಧರ್ಮ ಸ್ಥಾಪನೆಯ ಗುಡಿಯನ್ನು ಹಾರಿಸಿದಂತಹ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರ ವಿಷ್ಣುವಾಗಿ ನಮಗೆ ಕಂಡಂತಹ ಮಹಾನ್ ಶಕ್ತ ಅಂತಲೋ, ಅಥವಾ ವೇದಾಂತದ ದೃಷ್ಟಿಯಿಂದ ರಾಮ ಅಂದರೆ ಏನಯ್ಯ? ರಾಮ ಅಂದರೆ ಅದು ಪರಬ್ರಹ್ಮ ಸ್ವರೂಪ. ರಮಂತೋ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೌ ಪರಂ ಬ್ರಹ್ಮ ಅಭಿಧೀಯತೆ ಅನ್ನತಕ್ಕಂತಹ ಉಪನಿಷತ್ತಿನ ಹೇಳಿಕೆಯಂತೆ ರಮಂತೋ ಯೋಗಿನೋನಂತೆ, ಯೋಗಿಗಳ ಮನಸ್ಸಿನಲ್ಲಿ ರಮಿಸ್ತಾ ಇರತಕ್ಕಂಥದ್ದು. ಯೋಗಿಗಳಲ್ಲಿ ರಮಿಸುವುದು ಅಂದರೆ ಯಾವುದದು? ಯೋಗ ಅಂದರೆ ರೋಗವಲ್ಲದ್ದು, ನಿರೋಗವಾದದ್ದು. ನಿರೋಗವಾದ ಯೋಗದ ಆರೋಗ್ಯಕರ ಸ್ಥಿತಿ ಮಾನಸಿಕ ಚಿಂತನೆಯಲ್ಲಿ ಸದಾ ಸರ್ವದಾ ಸಮಸ್ಥಿತಿಯನ್ನು ಹೊಂದಿರತಕ್ಕಂತಹ ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನು ಹೊಂದಿದೆ ಆ ಶ್ರೀರಾಮ. ರಮಂತೇ ಯೋಗಿನೋನಂತೆ, ಯೋಗಿಗಳ ಮನಸ್ಸಿನಲ್ಲಿ ಯಾವಾಗಲೂ ಕ್ರೀಡಿಸ್ತಾ ಇರತಕ್ಕಂಥ ಶಕ್ತಿ ಯಾವುದದು? ಚಿದಾತ್ಮನಿ. ಚಿತ್ ಅಂದರೆ ಜ್ಞಾನ, ಆತ್ಮಸ್ವರೂಪಿಯಾಗಿರತಕ್ಕಂತಹ ನಿತ್ಯಾನಂದೇ, ಸದಾ ಸರ್ವದ ಆನಂದ ಸ್ಥಿತಿಯಲ್ಲಿ. ಅದು ಶ್ರೀಮದ್ ರಾಮ ಅಂದರೆ. ಇತಿ ರಾಮಪದೇನಾಸವು ಪರಂಬ್ರಹ್ಮ ಅಭಿಧೀಯತೆ. ರಾಮ ಅಂದ್ರೇನೇ ಅಂದರೆ ಪರಬ್ರಹ್ಮ. ಆದ್ದರಿಂದಲೇ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಈ ಶನಿವಾರಗಳಂದು ರಾಮ ಭಜನೆಯನ್ನು ಮಾಡ್ತಾ ಇದ್ದಾಗ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಆರಂಭ ಮಾಡ್ತಾಯಿದ್ರು. ಶ್ರೀರಾಮ ಅಂದರೆ ಪರಬ್ರಹ್ಮನಾಥ. ಹೀಗಾಗಿ ವೇದಾಂತದ ದೃಷ್ಟಿಯಿಂದ ಆ ಪರಬ್ರಹ್ಮ ಸ್ವರೂಪವೇ ಆಗಿ ವೇದಾಂತ ಚಿಂತನೆಗಳಿಗೆ ಮೂಲ ಶಕ್ತಿಯಾದಂತಹ ಒಂದು ಪರಬ್ರಹ್ಮ ಸ್ವರೂಪ ಅಂತಲೋ, ಇಂತಹ ಯಾವ್ಯಾವುದೋ ದೃಷ್ಟಿಕೋನಗಳಿಂದ ಶ್ರೀರಾಮನನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವಲ್ಲ. ಬರೀ ನಾವು ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ. ಮಹದಾಶ್ಚರ್ಯ ಅಂದರೆ ಇಡೀ ಪ್ರಪಂಚದ ಚಿಂತಕರ
ಮಂಥನದಲ್ಲಿ ಈಗಾಗಲೇ ಸಾಕಷ್ಟು ಪ್ರಪಂಚದ ಕಾವ್ಯಗಳು ಹಾದು ಹೋಗಿಬಿಟ್ಟಿವೆ. ಪಾಶ್ಚಾತ್ಯ ವಿದ್ವಾಂಸರುಗಳು ಒಂದು ಕಾಲದಲ್ಲಿ ನಿರ್ಣಯ ಮಾಡಿದ್ದರು, ಪ್ರಪಂಚದ ಮೂರ್ಧನ್ಯ ಕಾವ್ಯ ಯಾವುದ್ರಿ, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಕಾವ್ಯ ಯಾವುದು, ಪ್ರಪಂಚದ ಅತ್ಯಂತ ಪ್ರಾಚೀನ ಕಾವ್ಯ ಯಾವುದು? ಅವರು ಹೇಳಿದರು, ನಮ್ಮಲ್ಲಿ ಹೋಮರ್ ಅನ್ನತಕ್ಕಂಥ ಒಬ್ಬ ಮಹಾನ್ ಕವಿ ಇದ್ದಾನೆ, ಒಡಿಸ್ಸಿ ಹಾಗೂ ಇಲಿಯಡ್ ಅನ್ನತಕ್ಕಂಥ 2 ಮಹಾಕಾವ್ಯಗಳನ್ನು ಬರೆದು ಬಿಟ್ಟಿದ್ದಾನೆ ಆತ. ಅದೇ ಪ್ರಪಂಚದ ಅತ್ಯಂತ ಹಳೆಯ ಕಾವ್ಯ ಹಾಗಂತ ಅಂದುಕೊಂಡಿದ್ದರು. ಎಲ್ಲಿಯ ತನಕ? ಶ್ರೀಮದ್ ರಾಮಾಯಣದ ಪರಿಚಯ ಪಾಶ್ಚಾತ್ಯ ಜಗತ್ತಿಗೆ ಆಗುವ ತನಕ. ಆ ವಸ್ತು ವಿನ್ಯಾಸವಾಗಲಿ, ಪಾತ್ರ ಪ್ರಪಂಚವಾಗಲಿ, ರಸ ಪರಿಪೋಷಣೆಯಾಗಲಿ, ಅಲಂಕಾರ ವೈಭವವಾಗಲಿ, ಆ ವಿಸ್ತಾರವಾಗಲಿ, ವ್ಯಾಪ್ತಿಯಾಗಲಿ, ಸಾಂಸ್ಕೃತಿಕ ಸಂದರ್ಶನದ ಪ್ರಾತಿನಿಧಿಕ ಅಂಶವಾಗಲಿ, ಶ್ರೀಮದ್ ರಾಮಾಯಣವನ್ನು ಒಮ್ಮೆ ನೋಡಿದ ಮೇಲೆ ಪುಸ್ತಕ ತೆಗೆಯುವುದೇ ಬೇಕಾಗಿರಲಿಲ್ಲ ಅವರಿಗೆ. ಪ್ರಪ್ರಥಮ ದರ್ಶನದಿಂದ ಹೋಮರ್ನ ಇಲಿಯಡ್ ಹಾಗೂ ಒಡಿಸ್ಸಿಗಳನ್ನು ಸೇರಿಸಿಬಿಟ್ರೆ ಎಷ್ಟು ಗಾತ್ರವಾಗುತ್ತೋ ಅಷ್ಟು ಗಾತ್ರ ಶ್ರೀಮದ್ ರಾಮಾಯಣ ಆಗಿಬಿಡ್ತು. ಬರೀ ಗಾತ್ರ ಮಾತ್ರದಿಂದಲೇ ಆಕರ್ಷಿತರಾಗಿಬಿಟ್ಟರು. ಶ್ರೀಮದ್ ರಾಮಾಯಣ ಪಾಶ್ಚಾತ್ಯರ ಮನಸ್ಸನ್ನು ಆಕರ್ಷಿಸಿದ್ದಕ್ಕೆ ಮೂಲಭೂತವಾದಂಥ ಒಂದು ಕಾರಣ ಅಂದರೆ ಅವರ ಇಲಿಯಡ್ ಹಾಗೂ ಒಡಿಸ್ಸಿಗಳಲ್ಲಿ ಬರತಕ್ಕಂಥ ಪ್ರಧಾನ ಪಾತ್ರವಾದಂಥ ಹೆಲನ್, ಆಕೆಯನ್ನು ಸೀತಾದೇವಿಗೆ ಹೋಲಿಸಲಿಕ್ಕೆ ಪ್ರಯತ್ನಪಟ್ಟರು ಅವರು. ಶ್ರೀಮದ್ ರಾಮಾಯಣದ ಕೇಂದ್ರಬಿಂದುವು ಸೀತೆಯೇ. ಹಾಗೆ ನೋಡಿದರೆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥ ಹೆಸರನ್ನು ವಾಲ್ಮೀಕಿ ಮಹರ್ಷಿಗಳು ಇಡುವುದಕ್ಕಿಂತ ಮುಂಚೆ ಅವರು ಮತ್ತೆ 2 ಹೆಸರುಗಳನ್ನು ಇಟ್ಟಿದ್ದರು. ಮೊದಲನೇ ಹೆಸರು ಅದಕ್ಕೆ ಪೌಲಸ್ತ್ಯ ವಧ ಅಂತ. ಆಮೇಲೆ ಅವರಿಗೆ ಸೀತೆಯ ಸಾಮೀಪ್ಯ ಆಯಿತು, ಸೀತೆಯ ಆಗಮನ ಆಯಿತು, ಸೀತೆ ಆಶ್ರಮದಲ್ಲಿ ಉಳಿದಳು. ಹಾಗೆ ಉಳಿದಾಗ ಅತ್ಯಂತ ಹತ್ತಿರದ ಸನ್ನಿವೇಶಗಳೆಲ್ಲ ವಾಲ್ಮೀಕಿಗಳಿಗೆ ದಾಖಲಾಗ್ತಾ ಹೋಯಿತು. ಆಗ ಅದಕ್ಕೆ ಪುನರ್ನಾಮಕರಣ ಮಾಡಿದರು, ಸೀತಾಯಾಶ್ಚರಿತಂ ಮಹತ್ ಅಂತ ಹೇಳಿದರು. ಇದು ಸೀತಾ ಚರಿತ್ರೆ ಕಣಪ್ಪ. ಆದರೆ ಅವರು ಕಾವ್ಯವನ್ನು ವಿರಚನೆ ಮಾಡ್ತಾ ಮಾಡ್ತಾ ಆ ಪ್ರಧಾನ ಪಾತ್ರವಾಗಿರತಕ್ಕಂತಹ ಸೀತೆ ಅರಣ್ಯದಲ್ಲಿದ್ದು ತ್ಯಕ್ತಳಾಗಿ, ಆದರೆ ರಾಮನನ್ನೇ ಪೂಜೆ ಮಾಡ್ತಾ ಇದ್ದಾಳಲ್ರಿ. ಆಧುನಿಕ ಕಾಲದಲ್ಲಿ ಸೀತೆಯ ಪರವಾಗಿ ಮಾತಾಡಿ ರಾಮನನ್ನು ಟೀಕೆ ಮಾಡತಕ್ಕಂಥವರು ಲಕ್ಷಾಂತರ ಮಂದಿ ಇದ್ದಾರೆ. ಆದರೆ ಅದಕ್ಕೆ ಗುರಿಯಾದಂಥ ಸೀತೆ ರಾಮನನ್ನು ಪೂಜೆ ಮಾಡ್ತಾ ಇದ್ದಾಳೆ. ಇದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ? ವಾಲ್ಮೀಕಿ ಮಹರ್ಷಿಗಳು ಆ ಅಧ್ಯಯನದ ಆಳಕ್ಕೆ ಇಳಿದು ರಾಮನ ದರ್ಶನವನ್ನು ಮಾಡಿದಾಗ ಅವರಿಗನ್ನಿಸ್ತು, ಮೂರನೆಯದಾದ ಒಂದು ಸೂಕ್ತ ಹೆಸರು ಇದಕ್ಕೆ ಸರಿ. ಪೌಲಸ್ತ್ಯ ವಧವೂ ಅಲ್ಲ, ಸೀತಾಯಾಶ್ಚರಿತ ಮಹತೂ ಅಲ್ಲ, ಇದಕ್ಕೆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದೇ ಯೋಗ್ಯ. ಹೀಗೆ ವಾಲ್ಮೀಕಿ ಮಹರ್ಷಿಗಳಿಂದ ಮೂರನೆಯ ಬಾರಿ ಸಿದ್ಧಿಗೊಂಡಂತಹ ನಾಮಕರಣವಾದ ಶ್ರೀಮದ್ ರಾಮಾಯಣದ ಕೇಂದ್ರಬಿಂದು ಶ್ರೀರಾಮನಾದರೂ ಪಾಶ್ಚಾತ್ಯರನ್ನು ಪ್ರಾರಂಭದಲ್ಲಿ ಎಳೆದಿದ್ದು ಸೀತಾಮಾತೆ ತಮ್ಮ ಹೆಲನ್ಗೆ ಹೋಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಯೂ ಹೆಲನ್ ಗಂಡನಿಂದ ಬೇರಾಗಿ ಆ ಪ್ಯಾರಿಸ್ನ ಜೊತೆಗೆ ಹೋದಾಕಿ. ಇಲ್ಲಿಯೂ ಸೀತೆ ಗಂಡನಿಂದ ಬೇರಾಗಿ ಹೋದಾಕೆಯಲ್ಲ, ರಾವಣನಿಂದ ಕದ್ದೊಯ್ಯಲ್ಪಟ್ಟ ಆಕೆ. ಅಲ್ಲಿ 10 ವರ್ಷಗಳ ಯುದ್ಧ. ಇಲ್ಲಿ ಕೇವಲ ನಡೆದದ್ದು ಯುದ್ಧ 7 ದಿವಸ. ಗಮನ ಇಡಿ, ರಾಮ ಹೆಸರು 7, ಯುದ್ಧ ನಡೆದದ್ದು 7 ದಿವಸಗಳು. ಅದು 7ನೇ ಅವತಾರ. ಇದಕ್ಕೆಲ್ಲ ವೇದಾಂತದಲ್ಲಿ ಬಹಳ ದೊಡ್ಡದಾದ ಒಂದು ಅರ್ಥ ಇದೆ. ಅದು ನಾನು ಈ ಉಪನ್ಯಾಸ ಮಾಲಿಕೆಯ ಕೊನೆಯಲ್ಲಿ ಮಾತಾಡ್ತೀನಿ. ಅಂತೂ ಹೆಣ್ಣಿಗಾಗಿ 2 ಕಡೆ ಯುದ್ಧ ಆಯಿತು.
ಇದು ಪ್ರಾರಂಭದಲ್ಲಿ ಪಾಶ್ಚಾತ್ಯರನ್ನು ಆಕರ್ಷಿಸಿದರೂ ಶ್ರೀಮದ್ ರಾಮಾಯಣದ ಅಧ್ಯಯನ ಆಗ್ತಾ 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 ಅವರು ಒಪ್ಪಿಕೊಂಡರು, ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಆ ಇಲಿಯಡ್ ಒಡೆಸ್ಸಿಗಳಿಗಿನ್ನ ಉತ್ಕೃಷ್ಟ ಕೃತಿ. ಯಾಕೆ? ಭಾರತದ ಸಂಸ್ಕೃತಿಯ, ಭಾರತದ ಪರಂಪರೆಯ, ಭಾರತದ ತಾತ್ವಿಕ ಚಿಂತನೆಯ ಪ್ರತಿನಿಧಿಯಾಗಿ ಸೀತಾಮಾತೆ ಕಾಣಿಸಲಿಕ್ಕೆ ಆರಂಭವಾಯಿತು. ಭಾರತದಲ್ಲಿ ಇದ್ದಂತಹ ವೈವಾಹಿಕ ಪದ್ಧತಿ, ಭಾರತದ ವೈವಾಹಿಕ ಪದ್ಧತಿಯಲ್ಲಿ ಗಂಡು ಹೆಣ್ಣಿನ ಸಂಯೋಗದಲ್ಲಿ ಅವರು ಕಂಡುಕೊಂಡಿದ್ದಂತಹ ಆ ಉತ್ಕೃಷ್ಟವಾಗಿರತಕ್ಕಂತಹ ಧರ್ಮ ಸಿದ್ಧಾಂತದ ಸ್ಥಾಪನೆ, ಅವುಗಳಿಗಾಗಿ ಅವರು ತಮ್ಮನ್ನು ತಾವು ತ್ಯಕ್ತ ಮಾಡಿಕೊಂಡು ವಿಲೀನವಾಗತಕ್ಕಂತಹ ಧಾರ್ಮಿಕ ಸಿದ್ಧಾಂತ, ಇವುಗಳೆಲ್ಲ ಅವರಿಗೆ ಆಕರ್ಷಕವಾಗಿ ಓಡಿ ಹೋದ ಹೆಲೆನ್ಗಿನ್ನ ಅಲ್ಲಿನ ಯಾವುದೇ ಶ್ರೀಮಂತಿಕೆಯ ಆಕರ್ಷಣೆಗೆ ತುತ್ತಾಗದೆ ಪರಿಶುದ್ಧಳಾಗಿ ಅಗ್ನಿದಿವ್ಯದಲ್ಲಿ ಗೆದ್ದು ಬಂದಂತಹ ಸೀತೆ ಅವರಿಗೆ ಬಹಳ ಪವಾಡ ಸದೃಶವಾಗಿಬಿಡ್ತು. ಹೀಗಾಗಿ ಶ್ರೀಮದ್ ರಾಮಾಯಣ ಅಂದಿನಿಂದ ಪ್ರಪಂಚದ ಕೃತಿಯಾಗಿಬಿಡ್ತು. ನಾನು ಬರೀ ಪ್ರಪಂಚದ ಕೃತಿಯಾಗಿ ಬಿಡ್ತು ಅಂತಂತ ಹೇಳ್ತಾ ಇದ್ದ ಹಾಗೆ ಅದು ಕೇವಲ ಯಾವನೋ ಒಬ್ಬ ಭಾರತೀಯ ಶ್ರೀರಾಮನನ್ನು ಆರಾಧನೆ ಮಾಡತಕ್ಕಂತಹ ಪಂಗಡದ ಪ್ರತಿನಿಧಿಯಾಗಿ ಮಾತಾಡ್ತೀನಿ ಅಂತ ಅಲ್ಲ. ನಾವು ಆ ಶ್ರೀಮದ್ ರಾಮಾಯಣದ ವ್ಯಾಪ್ತಿಯನ್ನು ನೋಡಿಬಿಟ್ಟರೆ ಇಂಡೋಚೈನಾ, ಇಂಡೋನೇಷಿಯಾ, ಕೆನಡಾ, ಕಾಂಬೋಡಿಯಾ, ಗಯಾನ, ಟ್ರಿನಿಡಾಡ್, ಥೈಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಸುರಿನಮ್, ಸುಮಾತ್ರ, ಮಲೇಷಿಯಾ, ಉತ್ತರ ಅಮೆರಿಕ, ಎಷ್ಟು ಹೇಳ್ತೀರಿ ನೀವು? ಪ್ರಪಂಚದ ಯಾವ ಯಾವ ರಾಷ್ಟ್ರಗಳಲ್ಲಿ ಹೇಳ್ತೀರಿ? ಈ ಎಲ್ಲ ರಾಷ್ಟ್ರಗಳವರು ತಮ್ಮ ತಮ್ಮ ಭಾಷೆಯಲ್ಲಿ ಶ್ರೀಮದ್ ರಾಮಾಯಣವನ್ನು ಅನುವಾದ ಮಾಡೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಎಂದರೆ, ರಾಬರ್ಟ್ ಪಿ ಗೋಲ್ಡ್ಮನ್ ಅನ್ನತಕ್ಕಂಥ ಮಹಾನ್ ಒಬ್ಬ ಕ್ರಿಶ್ಚಿಯನ್ ತತ್ವಜ್ಞಾನಿ ಇವತ್ತಿಗೆ ಅಮೆರಿಕದಲ್ಲಿ ಕುಳಿತುಕೊಂಡು ಅರಣ್ಯಕಾಂಡವನ್ನು ಅಧ್ಯಯನ ಮಾಡ್ತಾ ಸಂಪಾದನೆ ಮಾಡ್ತಾ ಕೂತಿದ್ದಾನೆ. ಅದು ನೀವು ಪ್ರಪಂಚದ ಯಾವ ಯಾವ ಪ್ರಧಾನ ಪ್ರಮುಖ ರಾಷ್ಟ್ರಗಳಿಗೆ ಹೋದರೂ ಅವರು ಶ್ರೀಮದ್ ರಾಮಾಯಣವನ್ನು ತಮ್ಮ ಕಾವ್ಯವನ್ನಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ತಮ್ಮ ಧರ್ಮವನ್ನು, ತಮ್ಮ ಸಂಸ್ಕೃತಿಯನ್ನು, ತಮ್ಮ ಕಲ್ಪನೆಗಳನ್ನು ಅದರಲ್ಲಿ ಗುರುತಿಸಲಿಕ್ಕೆ ಹೋಗ್ತಾರೆ. ಬಹುಶಃ ಶೇಕ್ಸ್ಪಿಯರ್ನ ಕಾವ್ಯಗಳು, ನಾಟಕಗಳು ಆ ಒಂದು ಭಾಷೆಯ, ಆ ಒಂದು ಸಾರಸ್ವತ ಲೋಕದ ಅಧ್ಯಯನಕ್ಕಾಗಿ ಅನ್ಯ ರಾಷ್ಟ್ರಗಳಿಗೆ, ಅನ್ಯ ಭಾಷೆಗಳಿಗೆ ಅನುವಾದಗೊಂಡಿರಬಹುದು. ಆದರೆ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ, ಮಾರ್ಗದರ್ಶಿಯಾಗಿ, ಮಾನವ ಜನಾಂಗದ ಮಾರ್ಗದರ್ಶೀತ ಅಂತ ಹೇಳಿ ಆ ದೃಷ್ಟಿಕೋನದಿಂದ ಒಪ್ಪಿಕೊಳ್ಳತಕ್ಕಂತಹ ಸ್ಥಿತಿಯಲ್ಲಿ ಶ್ರೀಮದ್ ರಾಮಾಯಣವನ್ನು ಬಿಟ್ಟರೆ ಮತ್ತೊಂದು ಕಾವ್ಯ ಇಲ್ಲ. ಆಶ್ಚರ್ಯ ಅಲ್ಲವೇ ಇದು? ರಾಮನೊಬ್ಬ ಸಹಸ್ರ 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 ವರ್ಷಗಳ ಹಿಂದೆ ಬದುಕಿ ಹೋದಂತಹ ಒಂದು ಚಾರಿತ್ರಿಕ ಪಾತ್ರ, ನಾವು ಯಾರೂ ಕಂಡಿಲ್ಲದ, ಕೇವಲ ಕಾವ್ಯ ಮೂಲಕ ಕೇಳಿರತಕ್ಕಂತಹ ಒಂದು ಪಾತ್ರ ಕೇವಲ ಭಾರತವಷ್ಟೇ ಅಲ್ಲ, ಇಡೀ ಪ್ರಪಂಚದ ಮೇಲೆ ಅಷ್ಟೊಂದು ಪ್ರಭಾವ ಬೀರಿಬಿಟ್ಟಿದೆ ಅಂತಂದರೆ, ಅದರಲ್ಲಿಯೂ ಭಾರತದಲ್ಲಿ. ಈ ಆಶ್ಚರ್ಯವನ್ನು ನೋಡಿ. ಯಾವ ಪ್ರಚಾರ, ಯಾವ ಶಿಫಾರಸು ಅಥವಾ ಯಾವುದೇ ಶಾಸನ, ಯಾವುದೇ ಆದೇಶ, ಯಾವುದೇ ಪೂಸಲಾವಣೆ, ಯಾವುದೇ ಆಕರ್ಷಣೆ, ಇದು ಯಾವುದೂ ಇಲ್ಲದೆ ಅದು ಹೇಗ್ರಿ ಚೈತ್ರ ಮಾಸದ ಶುದ್ಧ ನವಮಿ ಬರ್ತಾ ಇದ್ದ ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಜನ ವಿಜೃಂಭಿತರಾಗಿ ಬಿಡ್ತಾರೆ. 10 ದಿವಸಗಳು ರಾಮನ ಉತ್ಸವ ಏರ್ಪಡಿಸಿ ಬಿಡ್ತಾರೆ. ಅದೆಷ್ಟು ಹರಿಕಥೆಗಳು, ಅದೆಷ್ಟು ಸಂಗೀತ ಕಾರ್ಯಕ್ರಮಗಳು, ಅದೆಷ್ಟು ಉಪನ್ಯಾಸಗಳು, ಅದೆಷ್ಟು ಪ್ರವಚನಗಳು, ಅದೆಷ್ಟು ನಾಟಕಗಳು. ಜನರು ವಿಜೃಂಭಿತರಾಗಿ ಬಿಡ್ತಾರಲ್ಲ. ಆ ಸಾವಿರ ಸಾವಿರ ವರ್ಷಗಳ ಹಿಂದೆ ಬದುಕಿ ಹೋದಂತಹ ಒಂದು ಪಾತ್ರದ ನೆನಪಿನಲ್ಲಿ ಆತನ ಕಾವ್ಯವನ್ನು ಇಟ್ಟುಕೊಂಡು ಆ ಕಾವ್ಯದಲ್ಲಿ ಬಂದಂತಹ ಪಾತ್ರಗಳಲ್ಲಿ ಮೈ ಮರೆತು ಅದು ಹೇಗೆ ರೋಮಾಂಚಿತರಾಗ್ತಾರೆ.
ಅದನ್ನೆಂಥ ಶಕ್ತಿ ಆ ರಾಮ ಶಬ್ದಕ್ಕೆ ಇರಬೇಕು, ಆ ರಾಮಪತ್ರಕ್ಕೆ ಇರಬೇಕು. ಆ ರಾಮ ಅನ್ನತಕ್ಕಂಥ 2 ಅಕ್ಷರಗಳು ಇಷ್ಟೆಲ್ಲ ನಾನು ಕೊಟ್ಟ ವಿವರಣೆಯನ್ನೂ ಪಕ್ಕಕ್ಕೆ ಇಟ್ಟುಬಿಟ್ಟು ಆ ರಾಮ ಅನ್ನುವ 2 ಅಕ್ಷರಗಳು ಅದೆಷ್ಟು ಕೋಟಿ ಕೋಟಿ ಜನಕ್ಕೆ ಮಂತ್ರವಾಗಿ ಬಿಟ್ಟಿದೆ. ಭದ್ರಾಚಲದಲ್ಲಿ ಈ ದಿವಸ ನೀವು ನೋಡಿದರೆ ಅದೆಷ್ಟು ಮಂದಿ ತಮ್ಮ ರಾಮ ಕೋಟಿಯನ್ನು ಬರೆದಂತಹ ಪುಸ್ತಕಗಳನ್ನು ಅರ್ಪಣೆ ಮಾಡ್ತಾರೆ. ಅದೆಷ್ಟು ಲಕ್ಷಾಂತರ ಮಂದಿ ತಮ್ಮ ಜೀವನದಲ್ಲಿ ಕೇವಲ ರಾಮ 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 ಅನ್ನುವ ಪದಗಳನ್ನು ಬರೆದು ಸುಖಿಸ್ತಾರೆ, ಶಾಂತರಾಗುತ್ತಾರೆ, ಮುಕ್ತಿಗೆ ನಾವು ಹೋಗ್ತೀವಿ ಅಂತ ನಂಬುತ್ತಾರೆ. ಇಂತಹ ಶಕ್ತಿ, ಇಂತಹ ಪವಾಡ, ಇಂತಹ ಪ್ರಭಾವ ಬಹುಶಃ ರಾಮ ಅನ್ನುವ ಪದಕ್ಕೆ ಬಿಟ್ಟರೆ ಇನ್ನು ಯಾವುದಕ್ಕೂ ಇಲ್ಲ, ಮತ್ಯಾವ ದೈವಕ್ಕೂ ಇಲ್ಲ. ಭಾರತದಲ್ಲಿ ಭಾರತೀಯರು ಹಿಂದೂಗಳು ಒಪ್ಪತಕ್ಕಂತಹ ದೇವತೆಗಳ ಪಂಕ್ತಿಯಲ್ಲಿ ಮೂರ್ಧನ್ಯವಾಗಿರತಕ್ಕಂಥದ್ದು ಶ್ರೀರಾಮ. ಇಂತಹ ಶ್ರೀರಾಮ, ಇಂತಹ ಶ್ರೀರಾಮಚಂದ್ರ, ಇಂತಹ ಪುರುಷೋತ್ತಮ ನಮ್ಮಲ್ಲಿಗೆ ಬಂತಲ್ಲ, ನಮ್ಮ ಮಧ್ಯೆ ನಿವಸಿಸ್ತಲ್ಲ. ಹಾಗೆ ಆ ಶ್ರೀರಾಮನನ್ನು ನಮ್ಮ ಹತ್ತಿರಕ್ಕೆ ಎಳೆದು ತಂದಂಥ ಆ ಮಹಾನ್ ಪುರುಷ ಯಾರು? ಬಹುಶಃ ನಾವು ಶ್ರೀರಾಮನ ಚರಿತ್ರೆಯನ್ನು ಅಧ್ಯಯನ ಮಾಡುವುದಕ್ಕಿಂತ ಮುನ್ನ ಆ ಶ್ರೀರಾಮನನ್ನು ನಮಗೆ ಕೊಟ್ಟನಲ್ಲ ಆ ಮಹಾನುಭಾವನನ್ನು ನೋಡಬೇಕು. ಜ್ಯೇಷ್ಠೋ ಜಯತಿ ವಾಲ್ಮೀಕಿ ಸರ್ಗಬಂಧೆ ಪ್ರಜಾಪತಿ ಯಹ ಸರ್ವಹೃದಯಾಲೀನಾಂ ಕಾವ್ಯಂ ರಾಮಾಯಣಂ ವ್ಯಧಾತ್ ನುಮಃ ಸರ್ವೋಪಜೀವ್ಯಂ ತಂ ಕವೀನಾಂ ಚಕ್ರವರ್ತಿನಂ ಯಸ್ಯೇಂದು ಧವಲೈ ಶ್ಲೋಕೈರ್ಭೂಷಿತಾ ಭುವನತ್ರಯೀ. ಕ್ಷೇಮೇಂದ್ರ ಅನ್ನತಕ್ಕಂಥ ಒಬ್ಬ ಅಲಂಕಾರ ಶಾಸ್ತ್ರಜ್ಞ ತನ್ನ ಔಚಿತ್ಯ ವಿಚಾರ ಚರ್ಚಾ ಅನ್ನತಕ್ಕಂಥ ಒಂದು ಅಲಂಕಾರ ಶಾಸ್ತ್ರದಲ್ಲಿ ಯೋಚನೆ ಮಾಡ್ತಾನೆ. ಯಾವುದಾದ್ರೂ ಒಂದು ಕಾವ್ಯ ಯೋಗ್ಯವಾಗಿರಬೇಕಾದ್ರೆ, ಶ್ರೀಮಂತವಾಗಿರಬೇಕಾದ್ರೆ, ಜನಮನ್ನಣೆ ಗಳಿಸಬೇಕಾಗಿದ್ದರೆ, ರಸ ಪರಿಪಾಕವನ್ನು ಹೊಂದಿರಬೇಕಾಗಿದ್ದರೆ, ಅಲಂಕಾರಗಳಲ್ಲಿ ವಿಜೃಂಭಿಸಿರಬೇಕಾಗಿದ್ದರೆ, ತಾತ್ವಿಕ ಚಿಂತನೆ ಇರಬೇಕಾಗಿದ್ದರೆ, ಜನ ಅದನ್ನು ಒಪ್ಪಿಕೊಳ್ಳಬೇಕಾಗಿದ್ದರೆ, ಮೂರ್ಧನ್ಯವಾಗಿರಬೇಕಾಗಿದ್ದರೆ, ಗುರುತರವಾಗಿರಬೇಕಾಗಿದ್ದರೆ, ಅದರಲ್ಲಿ ಯಾವುದಯ್ಯ ಅತ್ಯಂತ ಯೋಗ್ಯವಾಗಿರತಕ್ಕಂಥ ಲಕ್ಷಣ? ಅದು ಹೇಳ್ತಾನೆ, ಔಚಿತ್ಯ ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾದ್ದು. ಯಾವ ಪಾತ್ರ ಯಾವ ರಸದಲ್ಲಿ ಎಷ್ಟು ಪ್ರವೇಶ ಮಾಡಬೇಕು, ಹೇಗೆ ಮಾತಾಡಬೇಕು, ಯಾವ ಯಾವ ಪಾತ್ರಕ್ಕೆ ಯಾವ ಯಾವ ಮಿತಿ ಇರಬೇಕು, ಯಾವ ಯೋಗ್ಯತೆ ಇರಬೇಕು, ಯಾವ ಗಾಂಭೀರ್ಯ ಇರಬೇಕು, ಯಾವ ಲಾಘವ ಇರಬೇಕು, ಯಾವ ಭಾಷೆಯನ್ನು ಹೇಗೆ ಬಳಸಬೇಕು ಅನ್ನತಕ್ಕಂಥ ಆ ಯೋಗ್ಯತೆಯ ಔಚಿತ್ಯ ಅನ್ನತಕ್ಕಂಥದ್ದು ಅತ್ಯಂತ ಪ್ರಧಾನವಾದದ್ದು. ಹೀಗಾಗಿ ಔಚಿತ್ಯ ವಿಚಾರ ಚರ್ಚಾ ಅನ್ನತಕ್ಕಂಥದ್ದು ಕಾವ್ಯದ ಪ್ರಧಾನ ಲಕ್ಷಣ ಅಂತ ಹೇಳಿ ಒಂದು ಗ್ರಂಥವನ್ನು ಬರೀತಾನೆ. ಅದು ಹಾಗೆ ಬರೆದು ಆತ ಹೇಳ್ತಾನೆ, ಇಂತಹ ಯಾವುದಾದರೂ ಒಂದು ಕಾವ್ಯ ಇರಬೇಕಾಗಿದ್ದರೆ, ಈ ಔಚಿತ್ಯಕ್ಕೆ ಸಮಾನವಾಗಿ ಯೋಗ್ಯವಾಗಿ ನಾನು ಉದಾಹರಿಸಬೇಕಾಗಿದ್ದರೆ ಅದು ಶ್ರೀಮದ್ ರಾಮಾಯಣಂ. ಆದ್ದರಿಂದ ನಾನು ಇಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಹಿಂದೆ ಆಗಿ ಹೋಗಿಬಿಟ್ಟ ಮಹಾನುಭಾವ ಜ್ಯೇಷ್ಠೋ ಜಯತಿ ವಾಲ್ಮೀಕಿ. ವಾಲ್ಮೀಕಿ ಮಹರ್ಷಿ ನಿನಗೆ ಜಯವಾಗಲಿ. ಯಾಕೆಂದರೆ ನೀನು ಜ್ಯೇಷ್ಠ. ಪ್ರಪಂಚದ ಮತ್ತೊಂದು ಆಶ್ಚರ್ಯ ಇದು. ಅದೇನು ಅಂದರೆ, ಸಾಮಾನ್ಯವಾಗಿ ನಾವೆಲ್ಲ ಎದ್ದು ಬಿದ್ದು ಒದ್ದಾಡಿ ಕಷ್ಟಪಟ್ಟು ತಪ್ಪು ಮಾಡಿ ತಿದ್ದುಕೊಂಡು ದೊಡ್ಡವರಾಗ್ತೀವಿ. ಹೀಗೆ ನಾವೇನೋ ಸ್ವಲ್ಪ ಚೆನ್ನಾಗಿ ಮಾತಾಡೋದಕ್ಕೆ ಬರ್ತಾ ಇದೆ ಅಂತಂದರೆ ಅದರ ಹಿಂದೆ ಸಾಕಷ್ಟು ಸಲ ಮುಗ್ಗರಿಸಿದ್ದೇವೆ, ಸಾಕಷ್ಟು ಸಲ ಚೆನ್ನಾಗಿ ಮಾತಾಡಿಲ್ಲ, ಅದೆಲ್ಲ ತಿದ್ದುಕೊಂಡಿದ್ದೇವೆ ಅನ್ನತಕ್ಕಂಥದ್ರ ಅರ್ಥ. ಅಂದರೆ ನಾನು ಈ ಹೊತ್ತಿನ ಸಹ ನಿಂತುಕೊಂಡು ಮಾತಾಡ್ತಾ ಇದ್ದೇನೆ, ನನ್ನ ಹಿಂದೆ ಒಂದು ದೊಡ್ಡ ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಪ್ರಾರಂಭದ ದಿಸೆಯಲ್ಲಿ ನಾನು ಹೀಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಪ್ರೌಢ ಹಂತ, ಆಮೇಲೆ ಸ್ನಾತಕೋತ್ತರ, ಆಮೇಲೆ ಏನೋ ಒಂದು, ಇದು ಸಾಮಾನ್ಯವಾಗಿ ನಾವು ಕಾಣತಕ್ಕಂಥದ್ದು. ಆದರೆ ಭಾರತದ ಸಂದರ್ಭದಲ್ಲಿ ಎಂಥ ಆಶ್ಚರ್ಯ ಘಟಿಸಿಬಿಡ್ತು ಅಂದರೆ, ಪ್ರಾರಂಭದಲ್ಲೇ ಅತ್ಯಂತ ಉನ್ನತವಾದ ದೊರಕಿಬಿಡ್ತು ನಮಗೆ.
ಪ್ರಾಥಮಿಕ ಮಧ್ಯಮ ಪ್ರೌಢ ಇಲ್ಲವೇ ಇಲ್ಲ. ಪ್ರಪ್ರಥಮವಾಗಿ ಆದಿಕಾವ್ಯವೇ ಮುಂದೆ ಹೇಗೆ ಕಾವ್ಯವನ್ನು ಬರೀಬೇಕು ಅನ್ನತಕ್ಕಂಥದ್ದಕ್ಕೆ ಮಾರ್ಗದರ್ಶನ ಮಾಡಿಬಿಡ್ತು. ಆ ಬೆಳವಣಿಗೆ ಬರಲಿಲ್ಲ ನಮ್ಮಲ್ಲಿ, ಮೊದಲೇ ಅತ್ಯಂತ ಉತ್ಕೃಷ್ಟವಾದದ್ದು. ಆದ್ದರಿಂದ ಹೇಳ್ತಾನೆ ಆತ, ಜ್ಯೇಷ್ಠೋ ಜಯತಿ ವಾಲ್ಮೀಕಿ, ನೀನೇ ಜ್ಯೇಷ್ಠ ಕಣಯ್ಯ, ನೀನು ಶ್ರೇಷ್ಠ ಕಣಯ್ಯ. ಯಾಕೆ ಅಂದರೆ ಸರ್ಗಬಂಧೇ ಪ್ರಜಾಪತಿ. ಅರೆ ಕಾವ್ಯವನ್ನು ಹೇಗೆ ಬರೀಬೇಕು, ಸರ್ಗಗಳ ನಿರ್ಮಾಣ ಹೇಗೆ ಮಾಡಬೇಕು, ಪಾತ್ರ ಪೋಷಣೆ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಪರಿಚ್ಛೇದಗಳಿಂದ ವಿಂಗಡಿಸಿಕೊಳ್ಳಬೇಕು, ಯಾವ ರೀತಿ ಕಾವ್ಯವನ್ನು ಆರಂಭ ಮಾಡಿ ಬೆಳೆಸಿ ಒಂದು ಅಂತ್ಯಕ್ಕೆ, ಇದೆಲ್ಲ ಹೇಳಿಕೊಟ್ಟವನು ನೀನು, ಪ್ರಜಾಪತಿ ನೀನು. ಅದಕ್ಕೆ ನಾನು ಅವಾಗ ಹೇಳಿದ್ದು, ಕಾವ್ಯವೊಂದು ಮೂರ್ಧನ್ಯಕ್ಕೆ ಹೋಗಬೇಕಂದ್ರೆ ಇದೆಲ್ಲ ಮಜಲಗಳನ್ನು ದಾಟಿ ಬರಬೇಕು. ಇಲ್ಲ, ಭಾರತದ ಸಂದರ್ಭದಲ್ಲಿ ಮೊದಲು ಬಂದದ್ದೇ ಅಂಥ ಉತ್ಕೃಷ್ಟ ಕೃತಿ ಆದಿಕಾವ್ಯ. ಯಹ ಸರ್ವಹೃದಯಾಲೀನಾಂ ಕಾವ್ಯಂ ರಾಮಾಯಣಂ ಯಥಾ, ಬರೆದುಬಿಟ್ಟೆ ಕಣೆಯ ನೀನು. ಯಾರು ಯಾರು ಶ್ರೀಮದ್ ರಾಮಾಯಣದ ಮುಂದೆ ಕೂತ್ಕೊಳ್ತಾರೆ, ಸರ್ವಹೃದಯಾಲೀನ, ಅವರ ಹೃದಯಗಳನ್ನೆಲ್ಲ ಆವರಿಸಿಬಿಡುತ್ತೆ. ಯಾವುದೇ ಧರ್ಮೀಯರಾಗಲಿ, ನಾನು ಅದರ ಬಗ್ಗೆ ಮುಂದೆ ಮಾತಾಡ್ತೀನಿ, ಶ್ರೀಮದ್ ರಾಮಾಯಣವನ್ನು ಕಂಡಿದ್ದಾರೆ ಎಂದರೆ ಆ ರಾಮಾಯಣ ತಮ್ಮ ಧರ್ಮಕ್ಕೆ ತೊಗೊಂಡ್ಬಿಡ್ತಾರೆ ಅವರು. ಅಂತಹ ಉತ್ಕೃಷ್ಟವಾಗಿರತಕ್ಕಂತಹ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಿಬಿಟ್ಟ ವಾಲ್ಮೀಕಿ ಮಹರ್ಷಿ. ಯಹ ಸರ್ವಹೃದಯಾಲೀನಂ ಕಾವ್ಯಂ ರಾಮಾಯಣಂ ವ್ಯಥಾತ್. ಆದ್ದರಿಂದ ನೀನೆಂಥವನಯ್ಯ ನೀನು, ಕವೀನಾಂ ಚಕ್ರವರ್ತಿನಂ, ಬರೀ ಕವಿರಾಜ ಅಲ್ಲ ನೀನು, ಕವಿಯಲ್ಲ, ಕವಿ ಚಕ್ರವರ್ತಿ ನೀನು. ಆದ್ದರಿಂದ ನಾವು ಕವಿಗಳು ನುಮಃ ನಮಸ್ಕಾರ ಮಾಡ್ತಾ ಇದ್ದೇವೆ ಕಣಯ್ಯ. ಯಾಕೆ ಅಂದರೆ ಸರ್ವೋಪಜೀವ್ಯಂ ತಂ ಕವೀನಾಂ ಚಕ್ರವರ್ತಿನಂ, ನೀನು ಸರ್ವರಿಗೂ ಉಪಜೀವ್ಯನಾಗಿ ಬಿಟ್ಟಿದ್ದೀಯೆ. ಅಂದರೆ ಅರ್ಥ, ಶ್ರೀಮದ್ ನೋಡಿ ಎಷ್ಟು ಅದ್ಭುತವಾಗಿ ಆತ ಭವಿಷ್ಯವನ್ನು ಅಷ್ಟು ಕಾಲದ ಹಿಂದೆ ಹೇಳಿಬಿಟ್ಟ. ಸರ್ವೋಪಜೀವ್ಯಂ ಅಂದರೆ ಅರ್ಥ, ನಿನ್ನನ್ನು ಆಧರಿಸಿ ಅನೇಕ ಕವಿಗಳು ನಿನ್ನಿಂದ ಉಪಕೃತರಾಗಿ ಬೇರೆ ಬೇರೆ ಕಾವ್ಯಗಳನ್ನು ರಚನೆ ಮಾಡಿಬಿಡ್ತಾರೆ. ನೀನು ಉಪಜೀವ್ಯ ನೀನು. ಅದನ್ನೇ ನಮ್ಮ ಕುಮಾರವ್ಯಾಸ ಹೇಳ್ತಾನೆ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಕುಮಾರವ್ಯಾಸ ಅಂದುಕೊಂಡಂತೆ ನಾನು ರಾಮಾಯಣವನ್ನು ಬರೆಯೋಣ ಅಂತಂತೆ. ಎಲ್ಲರಿಗೂ ಅದೊಂದು ಬಹಳ ದೊಡ್ಡ ಸವಾಲು. ರಾಮಾಯಣವನ್ನು ಮತ್ತೆ ಹೇಳ್ತೀನಿ ಅಂದರೆ ಅವನು ಎಂಟದೇ ಇರಬೇಕು ಕಣಯ್ಯ ಅಂತ. ಯಾಕೆಂದರೆ ಎಂತೆಂಥವ್ರು ಹೇಳಿ ಹೋಗಿಬಿಟ್ಟಿದ್ದಾರೆ ರಾಮಾಯಣದ ಬಗ್ಗೆ. ಕುಮಾರವ್ಯಾಸನೂ ಅಂದುಕೊಂಡ ನಾನು ರಾಮಾಯಣವನ್ನು ಬರೆಯೋಣ ಅಂತ. ಆದರೆ ಆತನಿಗೆ ಅನ್ನಿಸ್ತು, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಅಷ್ಟೊಂದು ರಾಮಾಯಣದ ಕವಿಗಳು ರಾಮಾಯಣವನ್ನು ವಿರಚನೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಬೇಡಪ್ಪ, ನಾನು ಬರೀ ರಾಮನಿಗೆ ನಮಸ್ಕಾರ ಮಾಡಿಬಿಡ್ತೀನಿ. ಶ್ರೀಮದೂರ್ಚಿತಧಾಮ ಸುಧಯಾ ನಾಮ ನಾಘವ ಭೀಮ ರಘುಕುಲ ರಾಮ ರಕ್ಷಿಸು ಒಲಿದು ಗದುಗಿನ ವೀರನಾರಾಯಣ ಅಂಥೇಳಿ ರಾಮನಿಗೆ ನಮಸ್ಕಾರ ಮಾಡಿ ಕೃಷ್ಣನ ಚರಿತ್ರೆ ಬರೆಯೋದಕ್ಕೆ ಶುರು ಮಾಡಿಬಿಟ್ಟ. ಆದರೆ ಪ್ರಶ್ನೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು, 500 ವರ್ಷಗಳ ಹಿಂದೆ ಕುಮಾರವ್ಯಾಸ ಹೇಳ್ತಾನೆ ರಾಮಾಯಣದ ಕವಿಗಳ ಭಾರದಲ್ಲಿ ನಮ್ಮ ಆದಿಶೇಷ ಒದ್ದಾಡಿಬಿಟ್ಟ ಅಂತ. ಅಷ್ಟೊಂದು ರಾಮಾಯಣದ ಕವಿಗಳಿಗೆ ಆಶ್ರಯದಾತ ನೀನು ಅಂತ ಇದ್ದಾನೆ ಕ್ಷಮೇಂದ್ರ. ಆದ್ದರಿಂದ ನುಮಃ ಸರ್ವೋಪಜೀವ್ಯಂ ತಂ ಕವೀನಾಂ ಚಕ್ರವರ್ತಿನಂ. ಇಷ್ಟೊಂದು ಕವಿ ಪರಂಪರೆಗೆ ಮೂಲಭೂತ ಶಕ್ತಿಯನ್ನು ಒದಗಿಸಿ ಕೊಟ್ಟಿರತಕ್ಕಂಥ ವಾಲ್ಮೀಕಿ ಮಹರ್ಷಿಯೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಸ್ಯೇಂದು ಧವಲೈ ಶ್ಲೋಕೈರ್ಭೂಷಿತ ಭುವನತ್ರಯೀ. ನೋಡಿ ಮತ್ತೆ ಶ್ಲೋಕದ ಪದ್ಯದ ಕೊನೆಯ ಪದವನ್ನು ನೋಡಿ, ಭುವನತ್ರಯಿಯಿಂದ ಆತನಿಗೆ ಕಲ್ಪನೆಯೇ ಇರಲಿಲ್ಲ ಅಂದಿನ ದಿವಸ. ಆತನಿಗೆ ಬಹುಶಃ ಈ ಇಡೀ ಪ್ರಪಂಚದ ವಿಸ್ತಾರದ ದರ್ಶನವೇ ಇರಲಿಲ್ಲ ಅಂತ ಕಾಣುತ್ತೆ. ಆದರೆ ಪದಪ್ರಯೋಗ ಮಾಡ್ತಾನೆ ಆತ, ಭುವನತ್ರಯೀ. ಈ ಇಡೀ ಭುವನತ್ರಯಕ್ಕೂ ಕೂಡ ನಿನ್ನ ಕಾವ್ಯ ಅನ್ನತಕ್ಕಂಥದ್ದು ಎಲ್ಲರ ಹೃದಯಗಳಿಗೂ ಸಂತೋಷವನ್ನು ಕೊಟ್ಟುಬಿಡುತ್ತೆ. ಯಸ್ಯ ಇಂದು ಧವಲೈ, ಚಂದ್ರನ ಸೂರ್ಯನ ಬಿಳುಪು ಶ್ವೇತ, ಆ ಮಾಧುರ್ಯ, ಆ ಪ್ರಕಾಶ, ಆ ಮಾರ್ಗದರ್ಶನ, ಇದನ್ನು ಕೊಡತಕ್ಕಂತಹ ಶಕ್ತಿ ನಿನ್ನ ಕಾವ್ಯಕ್ಕೆ ಇದೆ ಕಣಯ್ಯ ವಾಲ್ಮೀಕಿ. ಆದ್ದರಿಂದ ನೀನು ನಮಸ್ಕಾರ ಮಾಡ್ತಾ ಇದ್ದೇನೆ ನಾನು. ಅಂದು ಆತ ಕಂಡಂತಹ ದರ್ಶನ ಭುವನತ್ರಯಿ ಎನ್ನತಕ್ಕಂಥದ್ದು ಇಂದು ನಾವು ನೋಡ್ತಾ ಇದ್ದೇವೆ.
ಇಷ್ಟು ಸಾವಿರ ವರ್ಷಗಳ ಆದರೂ ಈಗಲೂ ನೋಡಿ, ಅದೇ ಮತ್ತೆ ಮತ್ತೆ ವಾಲ್ಮೀಕಿ ರಾಮಾಯಣದ ಮಹತ್ವದ ಆಶ್ಚರ್ಯ ಇರತಕ್ಕಂಥದ್ದು. ಇಂದಿಗೂ ಇಷ್ಟು ವರ್ಷಗಳಾದರೂ ಅದು ಹೇಗೆ ಅದೇ ರಾಮಾಯಣವನ್ನು ಆಧರಿಸಿ ಅದೇ ಪಾತ್ರಗಳನ್ನು ತಗೊಂಡು ಆಧುನಿಕ ಯೋಚನೆಯ ಹಿನ್ನೆಲೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಲ್ಲಿ ರಾಮ ಅಂದರೆ ಇದು, ರಾವಣ ಅಂದರೆ ಇದು, ಸೀತೆ ಅಂದರೆ ಇದು, ಬೇರೆ ಬೇರೆಯ ದೃಷ್ಟಿಕೋನಗಳಲ್ಲಿ ಅದೆಷ್ಟು ಸಾಹಿತ್ಯದ ನಿರ್ಮಾಣ ಆಗ್ತಾ ಇದೆ. ಅಷ್ಟೊಂದು ಸಾಹಿತ್ಯ ನಿರ್ಮಾಣ ಸಾವಿರ ವರ್ಷಗಳ ಆನಂತರವೂ ಆಗಲಿಕ್ಕೆ ಒಂದು ಮೂಲ ಆಕರ ಇದೆ ಎಂದರೆ ಆ ಮೂಲ ಗ್ರಂಥ, ಆ ಮೂಲ ಶಕ್ತಿ, ಆ ಮೂಲ ಪ್ರತಿಭೆ, ಆ ಮೂಲ ಆಧಾರ, ಆ ಮೂಲ ಅಡಿಪಾಯ, ಆ ಬುನಾದಿ ಅದನ್ನೆಷ್ಟು ಭದ್ರವಾಗಿರಬೇಕು, ಇನ್ನು ಎಷ್ಟು ಓಜಸ್ವಿಯಾಗಿರಬೇಕು. ಇಂತಹ ಅತ್ಯದ್ಭುತವಾಗಿರತಕ್ಕಂತಹ ವಾಲ್ಮೀಕಿಯನ್ನು ನಮ್ಮವರು ಹೇಳಿದರು, ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯಾಂ ರಾಮಾಯಣ ಮಹಾನದಿ. ವಾಲ್ಮೀಕಿ ಅಂದರೆ ಏನಯ್ಯ ಆತ? ಸಣ್ಣ ಪುಟ್ಟ ಗುಡ್ಡ ಅಲ್ಲಪ್ಪ ಆತ. ವಾಲ್ಮೀಕಿಗಿರಿ ಅದು ಹಿಮವತ್ ಪರ್ವತ ಇದ್ದಂತೆ. ಹಿಮಾಲಯೋ ನಾಮ ನಗಾಧಿರಾಜ. ಕಾಳಿದಾಸ ಹೇಳ್ತಾನೆ, ನಗಗಳಿಗೆಲ್ಲ ಅಧಿರಾಜನಯ್ಯ ನೀನು ಹಿಮಾಲಯ. ಹಾಗೆ ವಾಲ್ಮೀಕಿ ಎನ್ನತಕ್ಕಂಥವನು ಪರ್ವತದಂತೆ ಇದ್ದಾನೆ ಅಂತ. ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರ ಗಾಮಿನಿ. ರಾಮಸಾಗರ ಅನ್ನತಕ್ಕಂಥದ್ದಕ್ಕೆ ಸೇರಲಿಕ್ಕೆ ಒಂದು ನದಿ ಹುಟ್ಟುತ್ತಂತೆ. ಗಂಗಾ ನದಿ ಹರಿದು ಸಮುದ್ರವನ್ನು ಸೇರುತ್ತಲ್ಲ, ಆದರೆ ಹಾಗೆ ಸೇರುವಾಗ ಏನು ಮಾಡ್ತಾ ಹೋಗುತ್ತೆ ಅಂದರೆ ಪುನಾತು ಭುವನಂ ಪುಣ್ಯಾಂ. ಅದು ಯಾವ ಯಾವ ಭೂಭಾಗದಲ್ಲಿ ಹರಿದುಕೊಂಡು ಬರುತ್ತದೆಯೋ ಆ ಭೂಭಾಗವನ್ನೆಲ್ಲ ಸಮೃದ್ಧ ಮಾಡಿಬಿಡುತ್ತಂತೆ ಗಂಗಾ ನದಿ. ಹಾಗೆ ರಾಮಾಯಣ ಅನ್ನತಕ್ಕಂತಹ ನದಿ ಹರಿದು ಬರ್ತಾ ಇದೆಯಲ್ಲಪ್ಪ, ಆ ರಾಮಾಯಣ ನದಿ ಹರಿದು ಬರ್ತಾ ಇದ್ದ ಹಾಗೆ ಅದರ ಅಕ್ಕಪಕ್ಕದಲ್ಲಿ ಇದ್ದಂಥ ಕ್ಷೇತ್ರಗಳೆಲ್ಲ, ಅಥವಾ ರಾಮಾಯಣ ಕಾವ್ಯ ಅನ್ನತಕ್ಕಂತಹ ವಾಹಿನಿಯನ್ನು ತಮ್ಮಲ್ಲಿ ಅಳವಡಿಸಿಕೊಂಡಂತಹ ಈ ಕ್ಷೇತ್ರಗಳೆಲ್ಲ ಪುನಾತು ಭುವನಂ ಪುಣ್ಯ. ಯಾವ ರೀತಿಯಲ್ಲಿ ಗಂಗೆ ಪುಣ್ಯಶೀಲವನ್ನಾಗಿ ಪರಿವರ್ತನೆ ಮಾಡುತ್ತೋ ಹಾಗೆ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿದವರನ್ನೆಲ್ಲ ಪುಣ್ಯಶೀಲರನ್ನಾಗಿ ಆ ರಾಮಾಯಣ ಮಾಡಿಬಿಡುತ್ತಂತೆ. ಆ ರಾಮಾಯಣ ನದಿ ಎನ್ನತಕ್ಕಂಥದ್ದು ಹಾಗೆ. ಅಂತಹ ಅತ್ಯಂತ ಉನ್ನತ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ವಾಲ್ಮೀಕಿ ಮಹರ್ಷಿ ಶ್ರೀಮದ್ ರಾಮಾಯಣವನ್ನು ಕೊಟ್ಟ. ಆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಎಂಥದ್ರಿ? ಭೌಭೂತಿ ಅನ್ನತಕ್ಕಂಥವನು ಮಾತಾಡ್ತಾ ಹೇಳ್ತಾನೆ, ಮಾಂಗಲ್ಯಾಚ ಮನೋಹರಾಚ ಜಗತಾಂ ಗಂಗೆಯವ ಮಾತೇವ ಚ. ಶ್ರೀಮದ್ ರಾಮಾಯಣ ಅಂದರೆ ಅದೊಂದು ಮಂಗಲ ಸ್ವರೂಪ. ಅದನ್ನೇ ಮುಂದೆ ಕಾಳಿದಾಸ ಮಾತಾಡ್ತೇನೆ, ನಾನು ಸಂದರ್ಭ ಹೊಂದಾಗ ಹೇಳ್ತೀನಿ. ಪ್ರಥಮ ಮಂಗಲಂ ಅಂತಾನೆ. ರಾಮ ಅಂದರೆ ಅರ್ಥ ಏನಯ್ಯ? ಪ್ರಥಮ ಮಂಗಲಂ. ಇಡೀ ಪ್ರಪಂಚಕ್ಕೆ ಮೊಟ್ಟ ಮೊದಲನೆಯ ಶುಭ ಸಂಕೇತ ಯಾವುದಯ್ಯ ಅಂದರೆ ಶ್ರೀಮದ್ ರಾಮಾಯಣ. ಭೂತಿ ಹೇಳ್ತಾನೆ, ಮಾಂಗಲ್ಯಾಚ ಮನೋಹರಾಜ್. ಶ್ರೀಮದ್ ರಾಮಾಯಣವನ್ನು ಓದಿದರೆ ಯಾರು ಯಾರು ಸಹೃದಯಿಗಳಾಗಿ ಶ್ರೀಮದ್ ರಾಮಾಯಣವನ್ನು ಓದುತ್ತಾರೆಯೋ, ನೀವು 10ನೇ ಸಲ ಅಲ್ಲ 25ನೇ ಸಲ ರಾಮಾಯಣವನ್ನು ಓದಿ ನಿಮ್ಮ ಮನಸ್ಸನ್ನು ಹರಿಸಿಬಿಡುತ್ತೆ. ಮೊದಲನೆಯ ಸಲ ಓದಿದಾಗ ಆಗತಕ್ಕಂತಹ ಒಂದು ಸಂಸ್ಕಾರ, 25ನೇ ಸಲ ಓದಿದಾಗ ಆಗತಕ್ಕಂತಹ ಸಂಸ್ಕಾರ ವಿಪರೀತವಾಗಿರುತ್ತೆ, ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ, ನೂತನವಾಗಿರುತ್ತೆ. ಅಂದು ಅನ್ನಿಸಿದ್ದಕ್ಕೆ ಮತ್ತೊಂದು ವಿಶೇಷವಾದ ಅರ್ಥ ಹೊಳೆದಿರುತ್ತೆ ನನಗೆ. ಮನೋಹರಾಜ್ ಗಂಗೆಯವ ಮಾತೇವಚ. ತಾಯಿ ಅಂತೆ ಅದು ಸಮಾಧಾನ ಮಾಡುತ್ತೀರಿ? ಖಂಡಿತ ಮಾಡುತ್ತೆ. ರಾಮಾಯಣವನ್ನು ಓದಿಬಿಟ್ರೆ, ಅದರೊಳಗೂ ಮನಸ್ಸು ವಿಕ್ಷುಬ್ಧವಾಗಿದ್ದಾಗ ನಾವು ಶ್ರೀಮದ್ ರಾಮಾಯಣವನ್ನು ಓದಿಬಿಟ್ಟರೆ, ರಾಮ ಪಾತ್ರ ಸಂದರ್ಶನ ಮಾಡಿಬಿಟ್ಟರೆ, ರಾಮನನ್ನು ನೋಡಿಬಿಟ್ಟರೆ, ರಾಮನ ನಿಲುವನ್ನು ಗಮನಿಸಿಬಿಟ್ಟರೆ, ಅದು ಎಂಥ ಸ್ಥಿತಿ ರಾಮನದು. ನಾವು ನೋಡ್ತಕ್ಕಂಥದ್ದು ಅತ್ಯಂತ ಮಹಾನ್ ಚಕ್ರವರ್ತಿ ತನೂಜನಾಗಿರತಕ್ಕಂಥ ರಾಮ ಏನೂ ಇಲ್ಲದೆ ದೀನನಾಗಿ, ಯಾವುದೇ
ಹಿನ್ನೆಲೆ ಇಲ್ಲ, ಹಣ ಇಲ್ಲ, ರಾಜ್ಯ ಇಲ್ಲ, ಸೇವಕರಿಲ್ಲ, ಯಾವುದೂ ಇಲ್ಲ. ಸಂಪೂರ್ಣವಾಗಿ ದೀನನಾಗಿ ಬಹುಶಃ ಶ್ರೀಮದ್ ರಾಮಾಯಣದ ಮುಕ್ಕಾಲು ಭಾಗದಲ್ಲಿ ವ್ಯವಹರಿಸಿಬಿಡ್ತಾನೆ ನಮ್ಮ ಜೊತೆಗೆ. ಆದರೆ ಏನೂ ಇಲ್ಲದ ರಾಮ ಎಲ್ಲ ಇರುವವರನ್ನೂ ನಿಯಂತ್ರಣ ಮಾಡ್ತಾನೆ. ಒಂದು ಸುಂದರವಾದ ಸನ್ನಿವೇಶವನ್ನು ನಾನು ನೆನಪಿಸ್ಕೊಳ್ತೀನಿ. ಶ್ರೀಮದ್ ರಾಮಾಯಣದ ಅಂತ್ಯದಲ್ಲಿ ಸೀತಾದೇವಿ ಬಂದಿದ್ದಾಳೆ, ಹನುಮಂತ ಕರೆದುಕೊಂಡು ಬಂದಿದ್ದಾನೆ. ಆಕೆಯನ್ನು ಶ್ರೀರಾಮರು ತ್ಯಜಿಸ್ತಾ ಇದ್ದಾರೆ. ಹೋಗು, ಎಲ್ಲಾದರೂ ಹೋಗು, ನೀನು ಭರತನ ಹತ್ರ ಆದರೂ ಹೋಗು, ವಿಭೀಷಣ ಹತ್ರಕ್ಕಾದರೂ ಹೋಗು, ಲಕ್ಷ್ಮಣನ ಹತ್ರಕ್ಕಾದರೂ ಹೋಗು, ಎಲ್ಲಾದರೂ ಹೋಗ್ಬಿಡು ನೀನು. ಇದರ ಬಗ್ಗೆ ನಮ್ಮ ವ್ಯಾಖ್ಯಾನಕಾರರು ಅಥವಾ ಶ್ರೀಮದ್ ರಾಮಾಯಣವನ್ನು ಸಂಪೂರ್ಣವಾಗಿ ಓದದೇ ಇರತಕ್ಕಂಥವರು ರಾಮನ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಅದೆಲ್ಲ ನಡೆದಿದೆ. ಅದೆಲ್ಲ ನಾನು ನನ್ನ ಉಪನ್ಯಾಸದಲ್ಲಿ ಮುಂದೆ ಚಿಂತನೆ ಮಾಡಲಿದ್ದೇನೆ ಆ ಸಂದರ್ಭ ಬಂದಾಗ. ಇದೆಲ್ಲ ಎಷ್ಟರ ಮಟ್ಟಿಗೆ ಸಾಧು, ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಶ್ರೀರಾಮ ಅತ್ಯಂತ ಖಚಿತವಾದ ನಿಷ್ಠುರನಾದ ಉಪಾಧ್ಯಾಯನಾಗಿದ್ದ ಅನ್ನತಕ್ಕಂಥದ್ದನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಾವು ಚರ್ಚೆ ಮಾಡಲಿದ್ದೇವೆ. ಆದರೆ ಪ್ರಕೃತ ನಾನೊಂದು ಪ್ರಧಾನವಾದಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ದಾಖಲೆ ಮಾಡಬೇಕಾಗಿದೆ. ಶ್ರೀರಾಮ ಸೀತೆಯನ್ನು ತಿರಸ್ಕಾರ ಮಾಡಿಬಿಟ್ನಲ್ಲ, ಆ ಸೀತೆ ಅಗ್ನಿ ದಿವ್ಯಕ್ಕೆ ಪಕ್ಕಾಗಿ ಬಿಟ್ಟಳಲ್ಲ. ಅಂದರೆ ಏನು, ಸೀತೆ ಹೋಗಿ ಅಗ್ನಿಕುಂಡದಲ್ಲಿ ಬೀಳಬೇಕು. ಆಗ ಹನುಮಂತ, ರಾಮರು ಮಾಡ್ತಾ ಇರೋ ಸರಿ ಇಲ್ಲ ಇದು. ಸುಗ್ರೀವ, ಛೇ ನಾವು ಯಾರಿಗೋಸ್ಕರ ಎಷ್ಟೆಲ್ಲ ಯುದ್ಧ ಮಾಡಿದ್ದು ಅಂತ ಸೀತೆಯನ್ನೇ ಈಗ ರಾಮರು ತಿರಸ್ಕಾರ ಮಾಡಿಬಿಡ್ತಾ ಇದ್ದಾರಲ್ಲ. ವಿಭೀಷಣ, ಯಾರು ಒಪ್ಪಿಕೊಂಡ್ರು ರಾಮ ಮಾಡಿದಂಥ ಈ ಚರ್ಯೆಯನ್ನು ಎಲ್ಲರೂ ವಿರೋಧಿಸುವವರೇ, ಯಾರಿಗೂ ಇಷ್ಟ ಇಲ್ಲ ಇದು ರಾಮ ಮಾಡಿದ್ದು. ಇಷ್ಟು ದಿವಸ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ. ಆದರೆ ಗಮನಿಸಿ, ಬಹಳ ದೊಡ್ಡ ಆಶ್ಚರ್ಯದ ವಿಷಯ ಇದು. ವಿಭೀಷಣ ಈಗ ರಾಜ, ಸುಗ್ರೀವ ಲಕ್ಷಾಂತರ ಜನಕ್ಕೆ ಒಡೆಯ ಅವನು, ಹನುಮಂತ ರಾಮರಿಗಿನ್ನ ಮಹಾಪರಾಕ್ರಮಿ. ಈ ಎಲ್ಲ ಹಿನ್ನೆಲೆ ಇರತಕ್ಕಂಥವರಿವರು. ಲಕ್ಷ್ಮಣನಿಗೆ ಇಷ್ಟವೇ ಇಲ್ಲ, ಅಣ್ಣನ ಮಾತು ಕೇಳಿ ಅವನಿಗೆ ಸಿಟ್ಟತ್ತಂತೆ. ಗಮನಿಸಿ, ಇದೇ ನಾನು ಕಾಣತಕ್ಕಂಥ ಬಹುದೊಡ್ಡ ವಿಸ್ಮಯ ರಾಮನಲ್ಲಿ. ರಾಮ ಏಕಾಂಗಿಯಾಗಿದ್ದಾನೆ, ಕ್ರುದ್ಧನಾಗಿದ್ದಾನೆ, ಆದರೆ ಅವನಿಗೆ ಯಾವುದೇ ಬೆಂಬಲ ಇಲ್ಲ. ಎಲ್ಲರೂ ರಾಮನಿಗೆ ವಿರುದ್ಧವಾಗಿದ್ದಾರೆ. ಎಲ್ಲರಿಗೂ ಬೆಂಬಲ ಇದೆ, ಎಲ್ಲರಿಗೂ ಸಂಪತ್ತಿದೆ, ಎಲ್ಲರಿಗೂ ಸಹಾಯ ಇದೆ, ಎಲ್ಲರೂ ಅಸ್ತ್ರಾಸ್ತ್ರ ನಿಪುಣರು, ಎಲ್ಲರೂ ಶಕ್ತರೇ, ಒಗ್ಗಟ್ಟಿದೆ ಎಲ್ಲರಲ್ಲೂ. ಎಲ್ಲರೂ ರಾಮನಿಗೆ ವಿರುದ್ಧವಾಗಿದ್ದಾರೆ. ಆದರೆ ರಾಮನನ್ನು ಯಾರೂ ವಿರೋಧ ಮಾಡೋ ಹಾಗಿಲ್ಲ. ಅದು ಹೇಗ್ರಿ? ಅದು ಹೇಗೆ ಸಾಧ್ಯ ಆಯಿತು? ಏಕಾಂಗಿ ರಾಮ, ಅಲ್ಲಿಯೇ ತನಕ ಹನುಮಂತ ರಾಮ ಭಕ್ತನಾಗಿದ್ದವನು ಸೀತೆಯನ್ನು ಕಂಡು ತನ್ನ ಮತವನ್ನು ಬದಲಾವಣೆ ಮಾಡಿಬಿಡ್ತಾನೆ. ಸೀತೆ, ನೀನು ಹೀಗಿದ್ದಿದ್ದರಿಂದಲೇ ಕಣಮ್ಮ ರಾಮ ನಿನಗೋಸ್ಕರ ಎಷ್ಟು ಒದ್ದಾಡ್ತಾ ಇರೋದು. ಎಲ್ಲರೂ ಸೀತೆಗೆ ಮತ ಹಾಕುವವರೇ, ರಾಮನಿಗೆ ವಿರುದ್ಧವಾಗಿರುವವರೇ. ಆದರೂ ಯಾರೂ ರಾಮನಿಗೆ ವಿರುದ್ಧವಾಗಿ ಚಕಾರ ಎತ್ತಲಿಲ್ವಲ್ಲ. ಅದು ಹೇಗೆ ಸಾಧ್ಯ ಆಯಿತು? ಅದು ಯಾಕೆ ಆಯಿತು ಹಾಗೆ? ರಾಮನಲ್ಲಿ ಯಾವುದೂ ಇಲ್ಲದೇ ಇದ್ದರೂ ಒಂದೇ ಒಂದು ಆತನಲ್ಲಿ ಇತ್ತು, ಅದು ಅವನು ಸ್ಥಾಪನೆ ಮಾಡಿದಂತಹ ಧರ್ಮ. ರಾಮ ಏನಾದರೂ ಆಗಿರಬಹುದು, ಆದರೆ ಅವನು ಅಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಧರ್ಮ ಪುರುಷ. ಆದ್ದರಿಂದಲೇ ವಾಲ್ಮೀಕಿಗಳು ರಾಮನನ್ನು ಮಾತನಾಡಿಸ್ತಾ ಇದ್ದ ಎಲ್ಲ ಹೇಳ್ತಕ್ಕಂಥದ್ದು ರಾಮೋ ವಿಗ್ರಹವಾನ್ ಧರ್ಮ. ರಾಮ ಅಂದರೆ ಅರ್ಥ ಏನಯ್ಯ ಅಂದರೆ ಧರ್ಮ ಅನ್ನತಕ್ಕಂಥದ್ದಕ್ಕೆ ಒಂದು ವಿಗ್ರಹ ಕೊಟ್ಟ ಹಾಗೆ. ಧರ್ಮ ಅನ್ನತಕ್ಕಂಥ ಒಂದು ಪರಿಕಲ್ಪನೆ, ನಮಗದು ಗೊತ್ತಿಲ್ಲ ಧರ್ಮ ಅಂದರೆ ಏನು ಅಂತ. ಆ ಧರ್ಮ ಅನ್ನತಕ್ಕಂಥದ್ದು ಒಂದು ಆಕಾರವನ್ನು ತಗೊಂಡು ಬಿಟ್ಟರೆ ಅದು ಶ್ರೀರಾಮ ಆಗಿಬಿಡ್ತಾನೆ. ಹೀಗಾಗಿ ಧರ್ಮ ಪುರುಷನಾಗಿ ನಿನ್ನಂತಹ ಶ್ರೀರಾಮನ ಮುಂದೆ ಎಲ್ಲವೂ ಇದ್ದಂತಹ ಎಲ್ಲರೂ ಸುಮ್ಮನೆ ಆಗಿಬಿಟ್ರು. ಕೊನೆಗೆ ಸೀತೆ ಅಗ್ನಿಯನ್ನು ಪ್ರವೇಶ ಮಾಡಿಬಿಡಬೇಕಾಯಿತು. ಇದನ್ನು ನಾನು ಮುಂದೆ ಅತ್ಯಂತ ತೀವ್ರವಾಗಿ ವಿಶಾಲವಾಗಿ ಅಧ್ಯಯನ ಮಾಡಲಿದ್ದೇನೆ. ಅದರ ಸದ್ಯಕ್ಕೆ ಇಷ್ಟು ಸಾಕು ನಾನು ಹೇಳಲಿಕ್ಕೆ ಹೊರಟಿದ್ದು. ಶ್ರೀರಾಮ ಅನ್ನತಕ್ಕಂಥ ಒಂದು ಪರಿಕಲ್ಪನೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂದರೆ ಅದು ಧರ್ಮದಲ್ಲಿ ನಿಲ್ಲುತ್ತೆ.
ಶ್ರೀಮದ್ ರಾಮಾಯಣದ ರಾಮನನ್ನು ನಾನು ಅಧ್ಯಯನ ಮಾಡ್ತಾ ಇದ್ದೇನೆ ಅಂದರೆ ನಾನು ಧರ್ಮವನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಇಲ್ಲಿ ತನಕ ನಾವು ನೋಡಿದ್ದರಲ್ಲಿ ಶ್ರೀರಾಮ ಬಹುದೊಡ್ಡ ಚಾರಿತ್ರಿಕ ಪುರುಷ, ಶ್ರೀರಾಮ ಬಹುದೊಡ್ಡ ಮಾರ್ಗದರ್ಶಿ ಮಹಾರಾಜ, ಶ್ರೀರಾಮ ಸಾಂಸ್ಕೃತಿಕ ಪ್ರತಿನಿಧಿ, ಶ್ರೀರಾಮ ವೇದಾಂತದ ದೃಷ್ಟಿಕೋನದ ಪರಬ್ರಹ್ಮ ಸ್ವರೂಪ, ಶ್ರೀರಾಮ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಬಲ್ಲಂತಹ ಒಬ್ಬ ಧಾರ್ಮಿಕ ಮುಖಂಡ. ಹೀಗಾಗಿ ಆತ್ಮೀಯರೇ, ಈ ರಾಮ ಪಾತ್ರವನ್ನು ಸೃಷ್ಟಿ ಮಾಡಿ ತನ್ನ ಕಾವ್ಯವನ್ನು ಸ್ಥಾಪನೆ ಮಾಡಿ ಆ ಕಾವ್ಯ ಪ್ರಪಂಚದಲ್ಲೆಲ್ಲ ಪ್ರಸಿದ್ಧಿಯಾಗಲಿಕ್ಕೆ ಕಾರಣನಾಗಿಬಿಟ್ಟನಲ್ಲ ವಾಲ್ಮೀಕಿ ಮಹರ್ಷಿ. ಆ ವಾಲ್ಮೀಕಿ ಮಹರ್ಷಿಯನ್ನು ನೆನಪಿಸಿಕೊಳ್ತಾ ಇಂದಿನ ಉಪನ್ಯಾಸವನ್ನು ನಾನು ಆರಂಭ ಮಾಡಿದ್ದೇನೆ. ನಮ್ಮ ಕನ್ನಡದ ಮಹಾನ್ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು ಅವರು ವಾಲ್ಮೀಕಿಯನ್ನು ನೆನಪಿಸಿಕೊಳ್ಳುವುದನ್ನು ಗಮನಿಸ್ತಾ ನನ್ನ ಪೀಠಿಕೆಯನ್ನು ಮುಕ್ತಾಯ ಮಾಡಿ ನೇರವಾದ ಉಪನ್ಯಾಸವನ್ನು ನಾನು ಆರಂಭ ಮಾಡ್ತೀನಿ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ದರ್ಶನ ಧ್ವನಿ ರಸಾಮೃತ ಪಾನದ ಆನಂದದಿಂ ಲೋಕ ಶೋಕವನಳಿಸಿ ಭುವನತ್ರಯಂಗಳಂ ರಂಜಿಸುವ ಒಂದು ಕೃತಿಯನ್ನು ಬರೆದು ಬಿಟ್ಟಿದ್ದೀಯ ಕಣಯ್ಯ ನೀನು. ಲೋಕ ಶೋಕವನಳಿಸಿ ಶ್ರೀಮದ್ ರಾಮಾಯಣದ ಕೃತಿಯನ್ನು ನೀನು ಯಾಕೆ ಬರೀತಾ ಇದ್ದೀಯ ಅಂದರೆ ಲೋಕದಲ್ಲಿ ಇರತಕ್ಕಂತಹ ಶೋಕವನ್ನು ಅಳಿಸಲಿಕ್ಕೆ ಬರೀತಾ ಇದ್ದೀಯ. ಆ ಶೋಕದ ಜಾಗದಲ್ಲಿ ಆನಂದವನ್ನು ತುಂಬುತ್ತಾ ಇದ್ದೀಯ. ಆನಂದರಾಮನಾಗಿ ನಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದೀಯ. ಆ ಆನಂದ ಅನ್ನತಕ್ಕಂಥ ರಾಮನನ್ನು ನಮ್ಮಲ್ಲಿ ಸ್ಥಾಪನೆ ಮಾಡಿ ಆನಂದೋ ಬ್ರಹ್ಮ ಅನ್ನತಕ್ಕಂತಹ ಉಪನಿಷತ್ತಿನ ಅರ್ಥಕ್ಕೆ ನಮ್ಮನ್ನು ಕೊಂಡೊಯ್ತಾ ಇದ್ದೀಯಾ. ರಸ ಋಷಿಗೆ ಯೋಗಮತಿ ಸಹೃದಯ ವಿಭೂತಿಗೆ ನಮೋ ಅಂತ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂನಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ. ಆತ್ಮೀಯರೇ, ಇಷ್ಟು ಪೀಠಿಕೆಯ ಸಹಿತ ಈಗ ನಾನು ಮುಂದೆ ನನ್ನ ಶ್ರೀಮದ್ ರಾಮಾಯಣದ ಉಪನ್ಯಾಸವನ್ನು ಮುಂದುವರಿಸಲಿದ್ದೇನೆ.